ಚಿಕ್ಕ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದರು. ಇಷ್ಟೊತ್ತಾಯ್ತಲ್ಲ. ಲೈ ಮಿಸ್ಟರ್ ಫೋನ್ ಮಾಡ್ತಾವಳೆ. ಹಲೋ, ಎಲ್ಲಿದ್ದೀರಾ? ಇಲ್ಲೇ ಇನ್ನೊಂದು 5 ನಿಮಿಷ ಬಂದೆ. ಸರಿ ಬನ್ನಿ, ನಾನು ಫಾರ್ಮ್ ಎಲ್ಲ ಫಿಲ್ ಮಾಡಿದ್ದೀನಿ, ನೀವು ಬಂದು ಸೈನ್ ಹಾಕಬೇಕಷ್ಟೆ. ಸರಿ ಮಿಸ್, ಬರ್ತೀನಿ. ಬಾಯ್ ಶ್ರೀ. ಬಾಯ್ ಶ್ರೀ. ನಾನು ಫಾರ್ಮ್ ಎಲ್ಲ ಫಿಲ್ ಮಾಡಿದ್ದೀನಿ, ನೀವು ಬಂದು ಸೈನ್ ಹಾಕಬೇಕಷ್ಟೆ. ನಂಜಮ್ಮರೇ. ಓ ಶರಣಪ್ಪನವರು, ಅಲ್ಲ ಮಗಳಿಗೆ ಸಂಬಂಧ ನೋಡಿ ಅಂತ ಹೇಳಿದ್ರೆ ಈ ಪಾರ್ಟಿ ತಡವ ಮಾಡೋದು. ನೀವು ಕಾವೇರಮ್ಮನ ಮಗನಿಗೆ ಸಂಬಂಧ ನೋಡಿದವ್ರಲ್ವೇ? ಭಾರಿ ಕುಳವಿ. ನೀವು ರಮೇಶ್ ನನ್ನ ಮಗಳಿಗೆ ನಾನೇ ಗಂಡು ನೋಡಿದ್ದು. ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಕುಂತ್ಕಡಿ. ಪರವಾಗಿಲ್ಲ ನಂಜಮ್ಮನವ್ರ. ನಿಮ್ಮ ಚೀಲದ ಗಾತ್ರ ನೋಡಿದ್ರೆ ಸಾವಿರಾರು ವಾರದ ಫೋಟೋ ತಂದಿದ್ದೀರಾ ಅನ್ಸುತ್ತೆ. ತೋರಿಸಿ ಮತ್ತೆ. ಒಂದು ಇದೇನು ಶರಣಪ್ಪ, ವಾರನ್ ಫೋಟೋ ಕೊಡಿ ಅಂದ್ರೆ ನನ್ನ ಮಗಳ ಫೋಟೋ ಜಾತಕನ ವಾಪಸ್ ಕೊಡ್ತಿದ್ದೀರಲ್ಲ, ಯಾಕೆ? ನಂಜಮ್ಮರೇ, ನನಗೆ ನಿಮ್ಮ ಮನೆ ಸವಾಸನೆ ಬೇಡ. ಏನು ಹೇಳ್ತಿದ್ದೆ ಶರಣಪ್ಪ? ನನಗೂ ಹೆಂಡತಿ ಮಕ್ಕಳು ಅವರೇ ನಾನೇನು ಅವ್ರಿಗೂ ಗಂಡು ಹುಡ್ಕು ಅಂತ ಹೇಳಿದ್ನ? ಹೊಸಿ ನನ್ನ ಮಾತು ಕೇಳಿ ನಂಜಮ್ಮನವ್ರೆ, ನಿಮ್ಮ ಮಗಳು ದಡ ಸೇರ್ಸಕ್ಕೆ ಹೋಗಿ ನನ್ನ ಜೀವ ಕಳ್ಕೊಳಕ್ಕಾಯ್ತದ? ನಿಮ್ಮ ಮನೆಗೆ ಗಂಡು ಹೆಣ್ಣು ತೋರ್ಸಕ್ಕೆ ಹೋಗಿ ನಮ್ಮ ಪ್ರಾಣ ಕಳ್ಕೊಳಕ್ಕೆ ನಾವು ರೆಡಿ ಇಲ್ಲ. ಇನ್ನು ಮುಂದಕ್ಕೆ ನೀವ್ಯಾರ ನಾವ್ಯಾರ? ಅಲ್ಲ ಇವನ ಅಲ್ಲ, ಒಬ್ರಾರು ಓಸಿ ಅರ್ಥ ಆಗಾದ್ರೂ ಹೇಳಿ ಏನಾಯ್ತು? ಯಾರೋ ನಮ್ಮ ಮನೆಗೆ ಫೋನ್ ಮಾಡಿ ಧಮ್ಕಿ ಹಾಕಿದ್ದು ಅಲ್ಲಲ್ಲೇ ಮನೆಗೆ ನುಗ್ಗಿ ನಂಜಮ್ಮನ ಮನೆಗೆ ಏನಾದರೂ ಹುಡುಗಿ ತೋರ್ಸಕ್ಕೆ ಹೋದ್ರೆ ನಿಮ್ಮ ಕತೆ ಆಟೆ ಅಂದ. ಹಂಗನ್ನ ಯಾಕೆ? ಹಂಗೆ ಹೋಯ್ತಾ ನಾವು ಬಂಗಾರನ ಕಡೆಯವರು ಅಂತ ಹೇಳ್ಬಿಟ್ಟು ಹೋದ. ಈ ವಯ್ಯ ಗಂಡು ತೋರಿಸಿಲ್ಲ, ನೀವೆಲ್ಲ ನಮ್ಮನ್ನೆಲ್ಲ ಕರಿತೀರೋ ಅಂತ ನಾವೆಲ್ಲ ಒಟ್ಟಾಗಿ ಬಂದ್ವಿ. ಹೇಳಿದಾಯ್ತಲ್ಲ, ನಡ್ರಪ್ಪ ಹೋಗೋಣ. ಹಂಗಂದ್ಬಿಟ್ರಿ ಹೆಂಗೆ? ಶರಣಪ್ಪ ಅಯ್ಯ ಬಾಗ್ಯ ಮಣ್ಣಾಕ ಏನು? ಯಾವ್ರೆ ಇದೇ ಮೊದಲನೇ ಕಿತ ನೀನು ನನ್ನ ಪರವಾಗಿದ್ಯಾ ಅಂತ ಅನಿಸಿದ್ದು. ಅಂತೂ ಹುಟ್ಟವಿಗೆ ನಾನೇ ದುಡ್ಡು ಕೊಟ್ಟರು ನನಗೇನು ತೊಂದರೆ ಆಗಿಲ್ಲ. ಏನು ಬಾಬು, ಬಂಗಾರಮ್ಮನ ಮತ್ತೆ ಹೋಗಿ ಬಂದ? ಏನಂತ ವಿಷಯ ಕರ್ಸ್ಕೊಂಡಿದ್ದು? ನೀನು ಖುಷಿ ಪಡೋಂಥ ವಿಷಯ ಏನು ನಡೆದಿಲ್ಲ ಬಿಡು. ವಿಷಯ ಏನು ಅಂತ ಹೇಳು ಮೊದಲು. ಖುಷಿ ಪಡ್ಬೇಕೋ ಬೇಡವೋ ನಾನು ಹೇಳ್ತೀನಿ. ಅದೇ ಕಣ್ಲ, ನಾವು ಪುಟ್ಟಕ್ಕಂತವ ಬಡ್ಡಿ ವಸೂಲಿ ಮಾಡಿದ್ವಲ್ಲ ಅದ್ರ ಬಗ್ಗೆ ಮಾತಾಡಕ್ಕೆ. ಅಯ್ಯೋಯ್ಯೋ, ಸಿಕ್ಕಾಕೊಂಬಿಟ್ರಾ?
ಏ ನಾನೇ ಬಡ್ಡಿ ವಸೂಲಿ ಮಾಡಿದ್ದು ಅಂತ ಅವಳಿಗೇನು ಗೊತ್ತಾಗ್ಲಿಲ್ಲ ಕಣ್ಲಾ ಇನ್ಮ್ಯಾಕೆ ಆ ಬಂಗಾರ ಮನೆ ಬಡ್ಡಿ ವಸೂಲಿ ಮಾಡ್ತಾಳಂತೆ ಪುಟ್ಟಕ್ಕಂತವ. ಅಕ್ಕ ಇದೇನು ಕತೆನಾಗ ತಿರುವು ಬಂಗಾರ ಮನೆ ವಸೂಲಿ ಮಾಡ್ತಾಳಂತ? ಬಂಗಾರಮ್ಮ ಅಂದ್ರೆ ಬಂಗಾರಮ್ಮನೇ ಅಲ್ಲ, ನೀನು ಹೇಳ್ದಲ್ಲ ಆ ಮಾರನ್ ಕೈಯಿಂದ. ನೇ ಕಾಳಿ, ಇವತ್ತು ಕಣ್ಣಾರೆ ಆ ಮಾರನ್ನ ನೋಡಿದ್ವಿ ಕಣ್ಲಾ. ಮಾರ ಇನ್ನೂ ಬದುಕವನ? ಏ ಸಾಕು ನಿಲ್ಸ, ಸುಮ್ಕೆ ಬಿಲ್ಡಪ್ ಕೊಡ್ಬೇಡ. ಅಲ್ಲಿ ಕೈ ಕೊಡ್ಕೊಂಡು ನಿಂತಿದ್ದ ಅವನು. ಬಾಬು ಮಾರ ಕಿರಿಕ್ ನನ್ನ ಮಗ ಸೈಕೋ. 6 ಅಂದ್ರೆ 12 ಅಂತಾನೆ. ಪಾಪ ಇನ್ಮ್ಯಾಕೆ ಆ ಪುಟ್ಟಕ್ಕನ ಗತಿ ಏನಾಯ್ತದೋ ಏನೋ. ಅಷ್ಟು ಮಾತ್ರ ಅಲ್ಲ, ಊರಿನ ಹೆಣ್ಮಕ್ಳು ಹುಷಾರಾಗಿರ್ಬೇಕು. ಸರಿಗಿಲ್ಲ ಪಾರ್ಟಿ ಅವನು. ಎಣ್ಣೆತ್ತೋಳು ಅವಳು, ನನ್ಗೆ ಯಾಕೆ ಆ ಚಿಂತೆ? ಹೆಂಗೋ ನಾನಾದ್ರೂ ವಸಿ ಅವಳು ಕರುಣೆ ತೋರಿಸ್ತಿದ್ನೋ ಏನೋ. ಅವಳಿಗೆ ಅಂತವನೇ ಸರಿ, ಕುತ್ಕೆ ಹಿಡ್ದು ವಸೂಲಿ ಮಾಡ್ಲಿ. ಇನ್ನೇನಿದ್ರು ಮಜಾ ನೋಡೋದು ಅಟ್ಟಯ್ಯ ನನ್ನ ಕೆಲಸ. ಅಯ್ಯೋ ನೀನ್ ಬಾಯಿ ಮಣ್ಣಾಕ, ಯಾರಲ್ಲ ನಿನ್ನ ಒಳಗಿಟ್ಟವ್ರು? ಯಾಕೆ ಬಂದೆ ಇಲ್ಲಿಗೆ? ನಿನ್ನಂತವ್ರೇನಾರು ನನ್ನ ಮನೆ ಕಾಲಿಟ್ರೆ ನನ್ನ ಮನೆ ನಾಶ ಆಗೋಯ್ತದೆ. ಹೋಯ್ತಾರೆ ಆಚೆಗೆ, ಹೋಗ್ಲ ಆಚೆಗೆ. ನಿನ್ಗಿಂತ ಕೆಟ್ಟವನೇನಲ್ಲ ಇವನು, ಬುಡು ನಂಜವ. ಅನ್ಕಂಡೆ ಇಟಕ್ಕೆಲ್ಲ ಕಾರಣ ನೀನೆ ಅಂತ ನಾನು ಅನ್ಕಂಡೆ ಕಣೆ. ಅಲ್ಲ, ನನ್ನ ಮನೆಗೆ ಬಂದು ನನ್ನ ಮುಂದೆನೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂತಿಯಲ್ಲ, ನಾಚಿಕೆ ಆಗಕ್ಕಿಲ್ವ ನಿನಗೆ? ಎದ್ದಳೆ ಮೇಲೆ ಹೇಳಲೆ, ಎದ್ದಳೆ. ನಾನು ಅಮ್ಮವ್ರು ಹೇಳಿದ್ದನ್ನ ಕೇಳ್ತೀನಿ. ಅವ್ರ ಕಣ್ಣಲ್ಲಿ ತೋರಿಸಿದ್ದನ್ನ ನಾನು ಕೈಯಲ್ಲಿ ಮಾಡಿ ತೋರಿಸ್ತೀನಿ. ಕಲ್ ತಗೊಂಬ ಅಂದ್ರೆ ಇಡೀ ಬೆಟ್ಟನೇ ತಗೊಂಡ್ಬರ್ತೀನಿ. ಇಂಥ ಅಮ್ಮವ್ರ ಕಣ್ಣೆ ನಿಮ್ಮ ಮ್ಯಾಗೆ ಬಿದ್ದೈತಂದ್ಮೇಲೆ ನೀವಿನ್ಮೇಲೆ ಹುಷಾರಾಗಿರೋದೇ ಒಳ್ಳೇದು. ಅಮ್ಮವ್ರ ಪ್ರಾಣ ತೆಗಿ ಅಂದ್ರು ಹಿಂದೆ ಮುಂದೆ ನೋಡದೆ ತೆಗಿತೀನಿ. ನಂಜವ, ಇಲ್ಲಿವರೆಗೂ ನೀನು ಯೋನೆ ಮಾಡಿದ್ರು ಸುಮ್ಕೆ ನೋಡ್ತಾ ಇತ್ತು. ಆದ್ರೆ ಇನ್ ಮುಂದೆ ಹಂಗಾಗಿಲ್ಲ. ಅದು ಹೆಂಗೆ ನೀನು ನಿನ್ನ ಮಗಂಗೆ ಬ್ಯಾರೆ ಮದುವೆ ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ. ನೀನು ಆ ಸ್ನೇಹ ಸೇರ್ಕೊಂಡು ವಸುನ ಚಂದ್ರನ ಒಂದು ಮಾಡ್ತೀರೋ, ಅದಕ್ಕೆ ನಿಂಗೆ ಅವಕಾಶನೇ ಕೊಡಕ್ಕಿಲ್ಲ. ಈಗಾಗಲೇ ನಿನ್ನ ಮಗ ಚಂದ್ರು ನನಗೆ ನನ್ನ ಅವ್ವಂಗಿಂತ ವಸುನೇ ಮುಖ್ಯ ಅಂತ ನನ್ನ ತವ ಹೇಳೋನು.
ವಾ ನಿಂಗೆ ನಂಬೋಕೆ ಕಷ್ಟ ಆಯ್ತಿದೆ ಅಲ್ವೇ ಅದು ನಾನು ನಿನ್ನ ಮಗನ ತವನಿಗೆ ಓಡಿಸ್ತೀನಿ. ಅಳಿಯಂದ್ರು ಮನ್ಯಾಗ ಅವ್ರ ಇರು, ನಾನೇ ಕರಿತೀನಿ. ಅಳಿಯಂದ್ರೆ ವಾ ಅಳಿಯಂದ್ರು ಈಟೊದ್ದಾಕೆ ಮನೆಯಾಗ ಎಲ್ಲಿರ್ತಾರೆ ಅಲ್ವೇ? ಅವ್ರು ಬಂದ್ಮ್ಯಾಕೆ ಹೇಳ್ತಾರೆ. ಹುಷಾರ್. ಮೇಡಮ್, ಪೆನ್ ಇದೆಯಾ? ಬಂದ್ರಾ? ನಾನೇನೋ ಇನ್ನೂ ಲೇಟ್ ಆಗುತ್ತೆ ಅನ್ಕೊಂಡೆ. ಅಂಥದ್ದೇನು ಕೆಲಸ? ಅದು ಸರಿ, ಇನ್ಮೇಲಿಂದ ಊರ್ ಸುತ್ತೋದೆಲ್ಲ ನಿಲ್ಲಿಸಿ ಲೋನ್ ಸಿಕ್ಕಿದ್ಮೇಲೆ ಅದ್ರ ತಕ್ಕಾಗಿ ನಡ್ಕೊಳ್ಳಿ. ಗದರ್ತಿದ್ದೀನಿ ಅಂತ ಅನ್ಕೋಬೇಡಿ, ಹೇಳ್ಬೇಕಾಗಿರೋದನ್ನ ಹೇಳ್ತಿದ್ದೀನಿ ಅಷ್ಟೆ. ನೀವೊಂದ್ಸಲ ಈ ಅಪ್ಲಿಕೇಶನ್ ಚೆಕ್ ಮಾಡಿಬಿಟ್ರೆ ಒಳ್ಳೇದು. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಹಾಗೆ ಅಲ್ಲಿ ಕೊನೆಯಲ್ಲಿ ಸೈನ್ ಮಾಡಬೇಕು. ಮೊದಲನೇ ಸಲ ಸರಿಯಾದ ದಾರಿ ಹಿಡಿತಿದ್ದೀರಾ ಅನ್ನೋ ಖುಷಿ ನಿಮಗಿದೆಯೋ ಇಲ್ವೋ, ಆದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ನಿಮ್ಮ ಮೇಲೆ ಎಷ್ಟೇ ಕೋಪ ಇದ್ದರೂ ಬೇಜಾರಿದ್ರೂ ನೀವು ಸ್ವಂತವಾಗಿ ಏನೋ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ, ಅದು ನಂಗೆ ತುಂಬ ಖುಷಿ ಆಯಿತು. ನೀವು ಓದಿರೋ ಫೀಲ್ಡಲ್ಲೇ ಸಾಧಿಸಬೇಕು ಅಂದ್ಕೊಂಡಿದ್ದೀರಲ್ವಾ, ವೆರಿ ಗುಡ್. ಅದರಲ್ಲಿ ಏನಾದರೂ ತಪ್ಪಿದೆಯಾ? ತೆಪ್ಪ ಇಲ್ಲ. ಯಾಕೆ ಮತ್ತೆ ಇಷ್ಟೊಂದು ಟೈಮ್ ತಗೋತಿದ್ದೀರಾ? ಈಟೊಂದು ಆಸೆ ಮಾಡ್ಕೊಂಡಿರೋ ನಿಮಗೆ ನಂಗೆ ಓದಕ್ಕೆ ಬರೋಕ್ಕಿಲ್ಲ ಅನ್ನೋ ಸತ್ಯನ ಹೆಂಗೆ ಹೇಳಿ? ಎಲ್ಲ ಕರೆಕ್ಟಾಗಿ ಇದೆಯಲ್ಲ? ಓ, ನಿಮ್ಮ ಫೈಲ್ ತಂದಿಲ್ವಾ? ಅದಕ್ಕೆ ಗಾಬರಿಯಲ್ಲಿದ್ದೀರಾ? ಫೋಟೋ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ತರಕ್ಕೆ ಹೇಳಿದ್ನಲ್ಲ ಶ್ರೀ. ಖಾಲಿ ಕೈಯಲ್ಲೇ ಬಂದಿದ್ದೀರಾ ನೋಡಿ. ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ? ಹಾಳಾದವಳು ಏನ್ ತಿಳ್ಕೊಂಬಿಟ್ಟವಳು ಅವಳು? ನನ್ನ ಮನೆಗೆ ಬಂದು ಗೂಟಗಿರಿ ಮಾಡೋಣ ಅವಳು. ನಂಜವ್ವ ಬಂದಾಗಿಂದ ಏನೋ ಬೇಜಾರಾಗವಳೆ, ಮಾತಾಡ್ಕೊಳ್ಳಿ ಅಂತ ಸುಮ್ಕಿದ್ದೆ. ತಕ ಅಯ್ಯ ತಕ ಕಾಫಿ ಕುಡಿದು ಸಮಾಧಾನ ಮಾಡ್ಕೊಂಡು ಅದೇವ್ ನೀವು ಹೇಳ್ತೀವಿ ಏಳು. ಅಲ್ಲ ಪುಟಕ್ಕ, ಅವಳು ನನ್ನ ಎಷ್ಟು ಸದ್ರ ಮಾಡ್ಕೊಂಬಿಟ್ಟವಳೆ ಗೊತ್ತಾ? ಅದಕ್ಕೆ ನಿನ್ನ ಮಗಳು ಸೇರ್ಕೊಂಬಿಟ್ಟವಳೆ. ಸ್ನೇಹನ ಅವಳು ಅದ್ರಾಗ ಸೇರ್ಕೊಂಡವಳೆ ಅಂತಂದ್ರೆ ನ್ಯಾಯಯುತವಾಗೇ ಇರ್ತದೆ ಪುಡು. ಅಯ್ಯ ನೀನು ಅವಳು ಪುಟಕ್ಕ ಅಷ್ಟು ಧರ್ಮ ನೋಡವಳು. ಮಗಳನ್ನ ಮನೆ ಕರ್ಕೊಂಬಂದ್ಬಿಟ್ಟು ನನ್ನ ಮಗಳನ್ನ ಚಂದಕ್ಕೆ ನೋಡ್ಕೊಳ್ಳಿ ಅಂತ ಕಾನ್ ಹಿಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ರೋಡಿ ನಮ್ಮ ಮನೆ ಕರ್ಕೊಂಬಂದರೆ
ಆ ಮಾರ ಅನ್ನೋ ರಾಕ್ಷಸನ ಮನೆ ಕರ್ಕೊಂಬಂದು ನನಗೆ ಧಮಕಿ ಹಾಕಿದ್ದು ಅಲ್ಲದೆ ಇನ್ನು ಮುಂದೆ ನೀನ್ ಆಟ ಏನು ನಡೆಯಕ್ಕಿಲ್ಲ, ನಿನ್ ಮಗನ್ಗೆ ಹೆಂಗ್ 2ನೇ ಮದುವೆ ಮಾಡ್ತೀಯ ನಾನು ನೋಡ್ತೀನಿ ಅಂತ ಆ ದೊಡಿನ ಕೈನಲ್ಲೇ ಮನೇಲಿರೋ ಸಾಮಾನೆಲ್ಲ ಧ್ವಂಸ ಮಾಡಿಸ್ಬಿಟ್ಟು ಹೋಗವಳೆ. ಅಯ್ಯೋ ದೇವ್ರೇ, ಅಯ್ಯೋ ಇದೆಲ್ಲ ಬೇಕಾ ನಂಜವ್ವ? ಒಂದು 4 ದಿನ ನಾವು ಬದುಕೋದು, ಆದ್ರೆ ನಾವು ನೆಮ್ಮದಿಯಾಗಿ ಬದುಕಬಾರ್ದೆ. ಬಂಗಾರಮ್ಮವ್ರ ಮಗಳನ್ನ ಸೊಸೆ ಅಂತ ಒಪ್ಕೊಂಬಿಡು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಪುಟಕ. ನನ್ನ ಜೀವ ಇರೋ ತನಕ ನಡೆಯೋದಿಲ್ಲ, ನಡೆಯಕ್ ನಾ ಬಿಡೋದು ಇಲ್ಲ. ಅಯ್ಯೋ, ಅವ್ರ ಮನೇಲಿರೋರ್ಗೆಲ್ಲ ಕೊಬ್ಬು ಕಮ್ಮಿ ಅದ. ನಿನ್ನ ಮಗಳು ಅವಳು ಸರಿಯಾಗಿ ಸಿಕ್ಕವಳೆ, ಸರಿಯಾಗಿ ಪಾಠ ಕಳಿಸ್ತಾಳೆ ಅನ್ಕೊಂಡಿದ್ದೆ. ಅವಳು ತಾಳಕ್ಕೆ ಅವಳು ಕುಳಿತ ಕುಂತವಳೆ. ಅಯ್ಯೋ ಅಲ್ಲ, ವಸುಗೂ ಚಂದ್ರಿಗೂ ಒಂದು ಮಾಡ್ಬೇಕು ಅಂತ ಇವಳಿಗೇನಾದ ಹೇಳು? ನಿಮ್ಮಿಬ್ಬರು ದ್ವೇಷದ ಮಧ್ಯೆ ಸಿಕ್ಕಾಕೊಂಡು ಕಣ್ಮುಂದನೇ ಇರೋ ಗಂಡನ ಜೊತೆ ಬಾಳ್ವೆ ಮಾಡಂಗಿಲ್ಲ ಅಂತಂದ್ರೆ ಪಾಪ ಆ ಹುಡುಗಿ ಮನಸ್ಸಿಗೆ ಯೋಟ್ ನೋವಾಯ್ತದೆ ಹೇಳು. ಅದಕ್ಕೆ ನನ್ನ ಮಗನ್ 2ನೇ ಮದುವೆ ಮಾಡಕ್ ಹೊಂಟಿರೋದು. ಆದ್ರೆ ಅವನೇ ತಪ್ಪು ನಂಜವ್ವ, ತಪ್ಪು ಇದು. ಸ್ನೇಹ ಏನೋರ ಈ ಕೆಲಸ ಮಾಡಲಿಲ್ಲ ಅಂದ್ರೆ ನಾನೇ ಮಾಡಿ ಇಲ್ಲಿವರೆಗೂ ನೀನು ಅವರಿಬ್ಬರನ್ನು ಬೇರೆ ಮಾಡಕ್ಕೆ ನೋಡಿದೆ, ಅದಾಗಲಿಲ್ಲ. ಈಗೇನೋ ಒಳ್ಳೇದಾಯ್ತೈತೆ, ಸುಮ್ಕಿದ್ದು ಬಿಡು. ಕಾಪಿ ಕುಡಿ, ತಣ್ಣಗಾಯ್ತದೆ. ಎಲ್ಲರೂ ನನ್ನ ವಿರುದ್ಧ ಮಾತಾಡೋರೇ ಆಗ್ಬಿಟ್ರು. ಇಟ್ಟೆಲ್ಲ ಆದ್ಮೇಕು ನಾ ಸುಮ್ಕೆ ಇದ್ರೆ ಇವರೆಲ್ಲ ಸೇರ್ಕೊಂಡು ವಸುನ ನನ್ನ ಮನೆಗೆ ತುಂಬಿಸ್ಬಿಡ್ತಾರೆ. ವೀರ್ನ ಇದಕ್ಕೆಲ್ಲ ಒಂದು ದಾರಿ ನೋಡ್ಬೇಕು. ಖಾಲಿ ಕೈಯಲ್ಲೇ ಬಂದಿದ್ದೀರಾ ನೋಡಿ, ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ? ಅಣ್ಣ, ಈ ಫೈಲ್ನ ಜೀಪ್ನಾಗೆ ಬಿಟ್ಟು ಬಂದಿದ್ದಿ ತಕ. ಅಣ್ಣ, ಮ್ಯಾನೇಜರ್ ತವ ಎಲ್ಲ ಮಾತಾಡಿವ್ನಿ, ಅದಕ್ಕೆ ತವ ಹುಷಾರು. ಅದಕ್ಕೆ ಬರ್ತೀವಿ ಅಣ್ಣ, ನಾವು ಬರ್ತೀವಿ. ಜೀಪಲ್ಲೇ ಬಿಟ್ಟು ಬಂದಿದ್ರಾ? ಅದಕ್ಕೆ ಯಾಕೆ ಟೆನ್ಷನ್ನು? ಜನ ಏನೇನೋ ಮಾತಾಡ್ಕೋಬೋದು, ಅಷ್ಟೆಲ್ಲ ಆಸ್ತಿ ಇದ್ದರೂ ಈ ಹುಡುಗಂಗೆ ಯಾಕಪ್ಪ ವ್ಯವಸಾಯದ ಕಷ್ಟ ಅಂತ. ಆದರೆ ನೀವು ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಸಾಕಷ್ಟು ಜನ ನನ್ನೂ ಆಡ್ಕೋಬೋದು, ಇವಳೇ ಗಂಡನ ತಲೆ ಕೆಡಿಸಿ ಹೀಗೆಲ್ಲ ಮಾಡಿದಾಳೆ ಅಂತ. ಆದರೆ ನನಗೆ ಅದ್ರ ಬಗ್ಗೆ ಕೇರ್ ಇಲ್ಲ. ನೀವು ನಿಮ್ಮ ಅಮ್ಮನ ದುಡ್ಡಲ್ಲೇ ಇರ್ಬೋದಿತ್ತು, ಆದರೆ ಅದನ್ನೆಲ್ಲ ಬಿಟ್ಟು ನಿಯತ್ತಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಸರ್, ಮ್ಯಾನೇಜರ್ ಕರೀತಿದ್ದಾರೆ. ಬನ್ನಿ ಹೋಗೋಣ. ಇಂಥ ಒಂದು ವಿಷಯ ಹೇಳ್ಬೇಕಿತ್ತು. ಸಾಲ ಎಷ್ಟು ಕೊಡ್ತಾರೆ ಅಂತನಾ? 10 ಎಕರೆಗೆ ದುಡ್ಡು ಸಿಗದೆ ಇದ್ರು 1-2 ಎಕರೆಗಾದ್ರೂ ಸಿಗುತ್ತೆ. ನೀವು ಯೋಚನೆ ಮಾಡಬೇಡಿ, ಬನ್ನಿ. ಬಡ್ಡಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನೀವು ತಗೊಳ್ಳೋ ಸಾಲಕ್ಕೆ ಬೇರೆ ಕಡೆಗಿಂತ ಇಲ್ಲೇ ಬಡ್ಡಿ ಕಡಿಮೆ ಇರೋದು. ಇನಿಷಿಯಲಿ ಮೊದಲನೇ ತಿಂಗಳು ಬಡ್ಡಿ ಕಟ್ಟೋದು ಕಷ್ಟ ಆದರೆ 3 ತಿಂಗಳಿಗೆ ಒಂದ್ಸಲ ಕಟ್ಟೋ ಆಪ್ಷನು ಇದೆ ಇವ್ರ ಹತ್ರ. ಆದರೆ ಕರೆಕ್ಟ್ ಡೇಟಿಗೆ ಕಟ್ಟಿದ್ರೆ ಆಯಿತು. ನನಗೋಸ್ಕರ ನೀವು ಇಟ್ಟೆಲ್ಲ ನೀವು ಯಾವಾಗ ಕೆಲಸ ಮಾಡ್ತೀನಿ ಅಂತ ಅಂದ್ರೋ ಆಗಲೇ ನಾನು ನಿಮ್ಗೆ ಸಹಾಯ ಮಾಡಬೇಕು ಅಂತ ಅನಿಸ್ತು. ಹಾಗಂತ ನಾನು ನಿಮ್ಮನ್ನ ಒಪ್ಪಿದ್ದೀನಿ ಅಂತೆಲ್ಲ ಫೀಲ್ ಮಾಡ್ಕೋಬೇಡಿ. ನಿಮಗೆ ಒಳ್ಳೇದಾಗಬೇಕಷ್ಟೆ. ಸರಿ, ಬನ್ನಿ.
ಏನಾಯ್ತು? ಯಾಕೆ ಬೆವರ್ತಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ನೀರು ಕುಡಿತೀರಾ? ನಂಗೆ ಓದಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲ. ನಾನು ಎಬ್ಬೆಟ್ಟು ಅಂತ ಮೆಸ್ಸಿಗೆ ಹೆಂಗೆ ಹೇಳಿ?